Hi everybody, video number 8A, applications of comparator. So that is second application, Smith trigger. So Smith trigger ಹೋಗಕ್ಕಿಂತ ಮುಂಚೆ ಸ್ವಲ್ಪ ಈ ಡಿಸ್ಅಡ್ವಾಂಟೇಜ್ ಆಫ್ ಓಪನ್ ಲೂಪ್ ಕಾನ್ಫಿಗರೇಷನ್ನ ಅರ್ಥ ಮಾಡ್ಕೊತ ಹೋಗೋಣ. ಸೊ ಬೇಸಿಕ್ ಕಂಪರೇಟರ್ ಸರ್ಕ್ಯೂಟ್ನಲ್ಲಿ ಆಪ್ ಆಂಪು ಓಪನ್ ಲೂಪ್ ಥರ ವರ್ಕ್ ಆಗ್ತಿತ್ತು. So as the open loop gain of the op amp is very large, ನಮಗೆ ಗೊತ್ತಿರೋ ಪ್ರಕಾರ ಓಪನ್ ಲೂಪ್ ಗೇನು ಇನ್ಫಿನಿಟಿ ಇದೆ. ಒಂದು ಸ್ವಲ್ಪ ಸ್ಮಾಲ್ ಚೇಂಜ್ ಇನ್ ದಿ ಇನ್ಪುಟ್ ವೋಲ್ಟೇಜ್ ಕ್ಯಾನ್ ಡ್ರಿವನ್ ದಿ ಔಟ್ಪುಟ್ ಟು ಸ್ಯಾಚುರೇಷನ್. ಸೊ ಆಲ್ರೆಡಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅಂದರೆ ಇನ್ಪುಟ್ಟಲ್ಲಿ ಏನಾದ್ರು ಸ್ಮಾಲ್ ವೇರಿಯೇಷನ್ಸ್ ಆದರೂ ಕೂಡ ಔಟ್ಪುಟ್ಟು ವಿ ಸ್ಯಾಚುರೇಷನ್ ಅಂದರೆ ಪ್ಲಸ್ ವಿ ಸ್ಯಾಚುರೇಷನ್ ಆರ್ ಮೈನಸ್ ವಿ ಸ್ಯಾಚುರೇಷನ್ ಆಗಿ ಹೋಗ್ಬೋದು. ಸೊ ಸ್ಮಾಲ್ ವೋಲ್ಟೇಜು ಮೈಟ್ ಬಿ ಆಫ್ ನಾಯ್ಸ್ ಕೂಡ ಆಗಿರ್ಬೋದು. So a very small noise can trigger the comparator ಅಥವಾ driven the comparator to change its output state from plus V saturation to minus V saturation. So ಈ ಫಾಲ್ಸ್ ಟ್ರಿಗರಿಂಗ್ ನ ಅಂದ್ರೆ ನಾಯ್ಸ್ ನ ಬಳಸ್ಕೊಂಡು ಪ್ಲಸ್ ವಿ ಸ್ಯಾಚುರೇಷನ್ ಇಂದ ಮೈನಸ್ ವಿ ಸ್ಯಾಚುರೇಷನ್ ಗೆ ಹೋಗುವಂತ ಫಾಲ್ಸ್ ಟ್ರಿಗರಿಂಗ್ ನ ಅವಾಯ್ಡ್ ಮಾಡಲಿಕ್ಕೆ ನಾವಿಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ನ ಹಾಕೊಂತ ಹೋಗ್ಬೋದು. ಸೊ ಪಾಸಿಟಿವ್ ಫೀಡ್ಬ್ಯಾಕ್ ನ ಉಪಯೋಗಿಸ್ಕೊಂಡು ಸ್ಮಿತ್ ಟ್ರಿಗರ್ ನ ಡಿಸೈನ್ ಮಾಡ್ಕೊಂತ ಹೋಗ್ತೀವಿ. ಸೊ ಯು ಕ್ಯಾನ್ ಅಬ್ಸರ್ವ್ ಇಟ್ ಇನ್ ಡಯಾಗ್ರಾಮ್. ಸೊ ನಾವು ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಈ ಒಂದು ಡಯಾಗ್ರಾಮ್ ನಲ್ಲಿ V1 ಈಸ್ ಅಪ್ಲೈಡ್ ಟು ಯಾವುದಕ್ಕೆ ಇನ್ವರ್ಟಿಂಗ್ ಟರ್ಮಿನಲ್ ಅಂಡ್ ದೇರ್ ಈಸ್ ಎ ಫೀಡ್ಬ್ಯಾಕ್ ಫ್ರಮ್ ಔಟ್ಪುಟ್ ಟು ಎಲ್ಲಿಗೆ ಅಂತ ಹೇಳಿದ್ರೆ ನಾನ್ ಇನ್ವರ್ಟಿಂಗ್ ಟರ್ಮಿನಲ್. ದೇರ್ಫೋರ್ ಈ ಒಂದು ಸರ್ಕ್ಯೂಟ್ ನ ಯಾವುದರಲ್ಲಿ ವರ್ಕ್ ಆಗ್ತಿದೆ ಅಂತ ಅನ್ಕೊಬಹುದು ನಾವೀಗ ಪಾಸಿಟಿವ್ ಫೀಡ್ಬ್ಯಾಕ್. ಸೊ ಫೀಡ್ಬ್ಯಾಕ್ ನೆಟ್ವರ್ಕ್ ಯಾವುದಾಗಿದೆ ಇಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಆಗಿದೆ. ಸೊ ಪಾಸಿಟಿವ್ ಫೀಡ್ಬ್ಯಾಕ್ ಎಷ್ಟು ವೋಲ್ಟೇಜ್ ಹೋಗುತ್ತೆ? ಸೊ ನಾವಿಲ್ಲಿ ತಗೊಂಡಿರೋ ಪ್ರಕಾರ ನಾನ್ ಇನ್ವರ್ಟಿಂಗ್ ಟರ್ಮ್ಗೆ ಹೋಗುವಂತ ವೋಲ್ಟೇಜ್ ನ ಲೆಟ್ ಅಸ್ ಟೇಕ್ ದಟ್ ಈಸ್ V2 ಅಂತ ತಗೋಣ. ಸೊ V2 ಅಂತ ಏನಾದ್ರು ಅಸಂಪ್ಷನ್ ತಗೊಂಡ್ವಿ ಅಂತ ಹೇಳಿದ್ರೆ ಸೊ ಎಕ್ಸ್ಪ್ರೆಷನ್ ಬರೆಯೋದು ನಿಮಗೆ ಗೊತ್ತಿದೆ. ಸೊ V2 ಇಸ್ ಈಕ್ವಲ್ ಟು ಏನಾಗುತ್ತೆ V0 multiplied by R1 divided by R1 plus R2. ಯಾಕೆ ಈಕ್ವೇಶನ್ ನ ತಗೊಂತಾ ಇರೋದು? ಸೊ ವೋಲ್ಟೇಜ್ ಅಕ್ರಾಸ್ ದಿ ರೆಸಿಸ್ಟರ್ R1 ವಿಲ್ ಬಿ ದಿ ಫೀಡ್ಬ್ಯಾಕ್ ವೋಲ್ಟೇಜ್. ಅಬ್ಸರ್ವ್ ಮಾಡಬಹುದು ನೀವಿಲ್ಲಿ ವೋಲ್ಟೇಜ್ ಅಕ್ರಾಸ್ ದಿ ರೆಸಿಸ್ಟರ್ R1 ವಿಲ್ ಬಿ ಫೀಡ್ಬ್ಯಾಕ್ ಟು ದಿ ನಾನ್ ಇನ್ವರ್ಟಿಂಗ್ ಟರ್ಮಿನಲ್. ಸೊ ಅದಕ್ಕೋಸ್ಕರ ವೋಲ್ಟೇಜ್ ಅಕ್ರಾಸ್ ದಿ R1 ಅಂದ್ರೆ ಯಾವ್ದು ತಗೊಂತೀವಿ? V0 ಇಂಟು R1 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಈ ಪ್ಯಾಟರ್ನ್ ಅಲ್ಲಿ ನಮ್ಗೆ ಏನಾದ್ರೂ ಔಟ್ಪುಟ್ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಅದನ್ನ VUT ಅಂತ ತಗೊಂತ ಹೋಗ್ತೀವಿ. ಅದೇ ಏನಾದ್ರೂ ನೆಗೆಟಿವ್ ಬಂತು ಅಂತ ಹೇಳಿದ್ರೆ VLT ಅಂತ ತಗೊಂತ ಹೋಗ್ತೀವಿ. ಹಾಗಾದ್ರೆ ರೆಫರೆನ್ಸ್ ವೋಲ್ಟೇಜಸ್ ಬಂದು ಒಂದು VUT ಆಗಿರುತ್ತೆ, ಇನ್ನೊಂದು VLT ಆಗಿರುತ್ತೆ. ಸೊ VUT ಅಂದ್ರೆ ಏನು? ಇಟ್ ಈಸ್ ಆಫ್ ಅಪ್ಪರ್ ಥ್ರೆಶೋಲ್ಡ್ ವೋಲ್ಟೇಜ್. VUT ಅಂತ ಹೇಳಿದ್ರೆ ಅಪ್ಪರ್ ಥ್ರೆಶೋಲ್ಡ್ ವೋಲ್ಟೇಜ್, ಪಾಸಿಟಿವ್ ವೋಲ್ಟೇಜ್ ಔಟ್ಪುಟ್ ಅಲ್ಲಿ ಬರೋದು. ನೆಗೆಟಿವ್ ವೋಲ್ಟೇಜ್ ನ ಅಂತ ತಗೊಬೇಕು ಲೋಯರ್ ಥ್ರೆಶೋಲ್ಡ್ ವೋಲ್ಟೇಜ್, ದಟ್ ಈಸ್ VLT ಅಂತ ಅನ್ಕೊಬೇಕು. ಸೊ ರೆಫರೆನ್ಸ್ ವೋಲ್ಟೇಜಸ್ ಬಂದು ಎರಡಿರುತ್ತೆ. ಒಂದು VUT ಅಪ್ಪರ್ ಥ್ರೆಶೋಲ್ಡ್ ವೋಲ್ಟೇಜ್, VLT ಲೋಯರ್ ಥ್ರೆಶೋಲ್ಡ್ ವೋಲ್ಟೇಜ್. ಸೊ ಈ ಒಂದು ಸರ್ಕ್ಯೂಟ್ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಯಾವುದು ವಿ ಇನ್ಪುಟ್. ಸೊ ಯಾವ ರೀತಿ ಸರ್ಕ್ಯೂಟ್ ಆಪರೇಷನ್ ಆಗುತ್ತೆ ಅಂತ ಹಾಗೆ ಅಬ್ಸರ್ವ್ ಮಾಡ್ಕೊಂತ ಹೋಗೋಣ. ಸೊ ಸ್ಮಿತ್ ಟ್ರಿಗರ್ ಅಂತ ಹೇಳಿದ್ರೆ ಅಲ್ಲಿ ನಾವು ಅಡಾಪ್ಟ್ ಮಾಡಿರುವಂತ ಒಂದು ಫೀಡ್ಬ್ಯಾಕ್ ಕಾನ್ಸೆಪ್ಟ್ ಯಾವ್ದಾಗಿರುತ್ತೆ? ಪಾಸಿಟಿವ್ ಫೀಡ್ಬ್ಯಾಕ್ ಆಗಿರುತ್ತೆ. ಇನ್ಪುಟ್ ವೋಲ್ಟೇಜು ಉಪಯೋಗಿಸ್ಕೊಂಡು Vin ಉಪಯೋಗಿಸ್ಕೊಂಡು ಔಟ್ಪುಟ್ ಟ್ರಿಗರ್ ಆಗ್ತದೆ ಅಂದ್ರೆ ಚೇಂಜಸ್ ಆಗ್ತಾ ಹೋಗುತ್ತೆ ಅಲ್ಲಿ. ಸೊ ಯಾವ ರೀತಿ ಚೇಂಜಸ್ ಆಗಬೇಕು? ಪ್ಲಸ್ ವಿ ಸ್ಯಾಚುರೇಷನ್ ಟು ಮೈನಸ್ ವಿ ಸ್ಯಾಚುರೇಷನ್ ಯೂಸಿಂಗ್ ಟೂ ರೆಫರೆನ್ಸ್ ವೋಲ್ಟೇಜಸ್, ದಟ್ ಈಸ್ VUT ಅಂಡ್ VLT. ಸೊ VUT ಇಸ್ ಇಕ್ವಲ್ ಟು VLT ಇಸ್ ಇಕ್ವಲ್ ಟು ಫಾರ್ಮುಲಾ ಹೇಳ್ಕೊಟ್ಟಿದೀವಿ. ಏನಂತ ಹೇಳ್ಕೊಟ್ಟಿದ್ವಿ ಅದನ್ನ? ವಿ ಸ್ಯಾಚುರೇಷನ್ ವಿ ಔಟ್ಪುಟ್ ಇಸ್ ಇಕ್ವಲ್ ಟು ವಿ ಸ್ಯಾಚುರೇಷನ್ ಅಂತ ಗೊತ್ತು ನಿಮಗೆ. ಸೊ V0 ಇಸ್ ಈಕ್ವಲ್ ಟು ವಿ ಸ್ಯಾಚುರೇಷನ್. ದೇರ್ ಫೋರ್ ವಿ ಸ್ಯಾಚುರೇಷನ್ ಇಂಟು R1 ಡಿವೈಡೆಡ್ ಬೈ R1 ಪ್ಲಸ್ R2. VUT ಅಷ್ಟೇ ಇರುತ್ತೆ, VLT ಗೆ ನೆಗೆಟಿವ್ ವೋಲ್ಟೇಜ್ ಒಂದು ಆಡ್ ಮಾಡ್ಕೊಂತ ಹೋಗ್ತೀವಿ ಅಷ್ಟೇನೆ.
ಈಗ ಸರ್ಕ್ಯೂಟ್ ಡಯಾಗ್ರಾಮ್ ಅಬ್ಸರ್ವ್ ಮಾಡ್ಕೊಂತ ಹೋಗಿ. ಸೊ ವಿ ಇನ್ಪುಟ್ 0 ಇಂದ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಹಾಗೆ ಇನ್ಕ್ರೀಸ್ ಆಗಿ ವಿ ಇನ್ಪುಟ್ ಏನಾಗ್ತಾ ಹೋಯ್ತು, ಡಿಕ್ರೀಸ್ ಆಯ್ತು. ಈ ಪಾಯಿಂಟ್ ವಿ ಇನ್ ವ್ಯಾಲ್ಯೂ 0 ಆಗಿರುತ್ತೆ. ಮತ್ತೆ ನೆಗೆಟಿವ್ ಆಗಿ ಏನಾಗ್ತಾ ಹೋಗ್ಬೇಕು, ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ನೆಗೆಟಿವ್ ಆಗಿ ಕೂಡ ಇನ್ಕ್ರೀಸ್ ಆಗಿ ಹಾಗೆ ಇನ್ಕ್ರೀಸ್ ಆಗಿ ಮತ್ತೆ 0 ಬರುತ್ತೆ. 0 ಇಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ವಿ ಯು ಟಿ ರೆಫರೆನ್ಸ್ ವೋಲ್ಟೇಜ್ ನ ತಗೊಂತಾ ಹೋಗೋಣ. ವಿ ಯು ಟಿ ರೆಫರೆನ್ಸ್ ವೋಲ್ಟೇಜ್ ನ ತಗೊಂಡಾಗ ಈ ಪಾಯಿಂಟ್ ಅಲ್ಲಿ ವಿ ಇನ್ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಯು ಟಿ ಆಗ್ತಾ ಹೋಗ್ತದೆ. ರೆಫರೆನ್ಸ್ ವೋಲ್ಟೇಜ್ ವಿ ರೆಫರೆನ್ಸ್ ಈಕ್ವಲ್ ಆಗುತ್ತೆ. ಯಾವ ವೋಲ್ಟೇಜ್ ಈಕ್ವಲ್ ಆಗುವಂಥದ್ದು, ವಿ ರೆಫರೆನ್ಸ್ ಈಕ್ವಲ್ ಆಗುವಂಥದ್ದು. ಸೊ ಅಬ್ಸರ್ವ್ ಮಾಡಿ, ಈಗ ವಿ ಯು ಟಿ ಇಸ್ ಈಕ್ವಲ್ ಟು ವಿ ಇನ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟಿಗೆ ಬಂತು ಅಂತ ಹೇಳಿದ್ರೆ ವಿ ಇನ್ ಕಡಿಮೆ ಇದೆ, ವಿ ಯು ಟಿ ಜಾಸ್ತಿ ಇದೆ. ಇಲ್ಲಿಗೆ ಹೋದ್ವಿ ಅಂತ ಹೇಳಿದ್ರೆ ವಿ ಇನ್ ಜಾಸ್ತಿ ಇದೆ, ವಿ ಯು ಟಿ ಕಡಿಮೆ ಇದೆ. ದೇರ್ಫೋರ್ ಯಾವಾಗ ವಿ ಇನ್ ಈಸ್ ಗ್ರೇಟರ್ ದ್ಯಾನ್ ವಿ ಯು ಟಿ, ಔಟ್ಪುಟ್ ಈಸ್ ಡ್ರಿವನ್ ಟು ಮೈನಸ್ ವಿ ಸ್ಯಾಚುರೇಷನ್. ಸೊ ನೆನಪಲ್ಲಿ ಇಟ್ಕೊಬೇಕು ಇದನ್ನ. ಈ ಮೈನಸ್ ವಿ ಸ್ಯಾಚುರೇಷನ್ ಎಲ್ಲಿ ತನಕ ಡ್ರಿವನ್ ಆಗತ್ತೆ ಅಂತ ಹೇಳಿದ್ರೆ ಅಂಟಿಲ್ ಅಂಡ್ ಅನ್ಲೆಸ್ ವಿ ಇನ್ ಅನ್ನೋ ಸಿಗ್ನಲ್ಲು ಯಾವುದಕ್ಕಿಂತ ಜಾಸ್ತಿ ಆಗ್ತಾ ಹೋಗ್ಬೇಕು, ನೆಗೆಟಿವ್ ಆಗಿ ವಿ ಎಲ್ ಟಿಗಿಂತ ನೆಗೆಟಿವ್ ಕ್ವಾಂಟಿಟಿಗಿಂತ ಜಾಸ್ತಿ ಆಗ್ತಾ ಹೋಗ್ಬೇಕು. ಅವಾಗ ಏನಾಗ್ತಾ ಹೋಗುತ್ತೆ, ಅಲ್ಲಿ ಪಾಸಿಟಿವ್ ವಿ ಸ್ಯಾಚುರೇಷನ್ ಎಲ್ಲಿ ಡ್ರಿಫ್ಟ್ ಆಯ್ತು, ನನಗೆ ಪ್ಲಸ್ ವಿ ಸ್ಯಾಚುರೇಷನ್ ಗೆ ಡ್ರಿಫ್ಟ್ ಆಗ್ತಾ ಹೋಯ್ತು. ದೇರ್ಫೋರ್ ಎರಡು ಪಾರ್ಟ್ಸ್ ನೆನಪಲ್ಲಿ ಇಟ್ಕೊಂತ ಹೋಗ್ಬೇಕು. ಒಂದು, ಇಫ್ ವಿ ಇನ್ ಇಸ್ ಗ್ರೇಟರ್ ದನ್ ವಿ ಯು ಟಿ, ಔಟ್ಪುಟ್ ರಿಮೈನ್ಸ್ ಅಟ್ ಎಲ್ಲಿಗೆ, ಮೈನಸ್ ವಿ ಸ್ಯಾಚುರೇಷನ್. ಹಾಗೆ ವಿ ಇನ್ ಏನಾದ್ರೂ ಲೆಸ್ ದ್ಯಾನ್ ವಿ ಎಲ್ ಟಿ ಆಯ್ತು ಅಂತ ಹೇಳಿದ್ರೆ, ಸೊ ಈಗ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು, ವಿ ಇನ್ ಇಸ್ ಲೆಸ್ ದ್ಯಾನ್ ವಿ ಎಲ್ ಟಿ ಹೇಗೆ ಅಂತ ನೋಡಿ. ಈ ಒಂದು ಸಿಗ್ನಲ್ ನ ವಿ ಇನ್ ಅಂತ ತಗೊಂತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಅಟ್ ದಿಸ್ ಪಾಯಿಂಟ್ ದಿ ವೋಲ್ಟೇಜ್ ಇಸ್ ಆಫ್ -1 ಅಂತ ಅನ್ಕೊಂತೀನಿ. ಅಟ್ ದಿಸ್ ಪಾಯಿಂಟ್ ದಿ ವೋಲ್ಟೇಜ್ ಇಸ್ ಆಫ್, ಲೆಟ್ ಯು ಕನ್ಸಿಡರ್ ಇಟ್ ಇಸ್ ಆಫ್ -2 ಅಂತ ಅನ್ಕೊಂತ ಹೋಗೋಣ. ಈ ಪಾಯಿಂಟ್ ಅಲ್ಲಿ ದಿ ವೋಲ್ಟೇಜ್ ಇಸ್ ಆಫ್ -3 ಅಂತ ಅನ್ಕೊಂತ ಹೋಗೋಣ. ಸೊ ವಿ ಎಲ್ ಟಿ ಇಸ್ ಇಕ್ವಲ್ ಟು ಎಷ್ಟಿದೆ ಅಂತ ಹೇಳಿದ್ರೆ, ಲೆಟ್ ಯು ಕನ್ಸಿಡರ್ ದಿ ವೋಲ್ಟೇಜ್ ಇಸ್ ಆಫ್ -1.5 ವೋಲ್ಟೇಜ್ ಇದೆ ಅಂತ ಅನ್ಕೊಂತ ಹೋಗಿ. ಈಗ ವಿ ಇನ್ ಇಸ್ ಲೆಸ್ ದ್ಯಾನ್ ವಿ ಎಲ್ ಟಿ ಆಗಬೇಕು ಅಂತ ಹೇಳಿದ್ರೆ ವಿ ಇನ್ ಅನ್ನೋ ವೋಲ್ಟೇಜ್ ಲೆಟ್ ಯು ಕನ್ಸಿಡರ್ ಇಸ್ ಆಫ್ -2 ವೋಲ್ಟ್ಸ್ ಇದೆ ಅಂತ ಅನ್ಕೊಳ್ಳಿ. ಈ ಪಾಯಿಂಟ್ ಅಲ್ಲಿ -2 ಈಸ್ ಲೆಸ್ ದ್ಯಾನ್ -1.5. therefore the output is driven to ಎಲ್ಲಿ ಡ್ರಿವನ್ ಆಗ್ತಾ ಇದೆ, ಪ್ಲಸ್ ವಿ ಸ್ಯಾಚುರೇಷನ್ ಡ್ರಿವನ್ ಆಗ್ತಾ ಇದೆ. ಸೊ ಇದೇ ರೀತಿ ಎಲ್ಲಿ ತನಕ ಕಂಟಿನ್ಯೂ ಆಗ್ತಾ ಹೋಗ್ಬೇಕು, ಅದು ಅಂಟಿಲ್ ಅಂಡ್ ಅನ್ಲೆಸ್ ವಿ ಯು ಟಿ ಮತ್ತೆ ಸಿಗೋ ತನಕ ಕಂಟಿನ್ಯೂ ಆಗ್ತಾ ಹೋಗ್ಬೇಕು. ಸೊ ವಿ ಯು ಟಿ ಮತ್ತೆ ವಿ ಎಲ್ ಟಿ ಎರಡೂ ಕೂಡ ಡಿಸೈನ್ ಮಾಡ್ಕೊಂತ ಹೋಗ್ಬೋದು ಬೈ ಚೇಂಜಿಂಗ್ ದಿ ವ್ಯಾಲ್ಯೂಸ್ ಆಫ್ ಯಾವುದು, R1 ಅಂಡ್ R2. ಸೊ ಸ್ವಿಚ್ ಫ್ರಮ್ ಎಲ್ಲಿಂದ ಎಲ್ಲಿಗೆ, ಪ್ಲಸ್ ವಿ ಸ್ಯಾಚುರೇಷನ್ ಟು ಮೈನಸ್ ವಿ ಸ್ಯಾಚುರೇಷನ್, ಔಟ್ಪುಟ್ ಶುಡ್ ಬಿ ಸ್ಲೈಟ್ಲಿ ಮೋರ್ ದ್ಯಾನ್ ಯಾವುದು, ವಿ ಯು ಟಿ. ಔಟ್ಪುಟ್ ಅಲ್ಲಿ ಬರ್ತಾ ಇರುವಂತ ವೋಲ್ಟೇಜ್ ಯಾವುದಕ್ಕಿಂತ ಜಾಸ್ತಿ ಇರಬೇಕು, ವಿ ಯು ಟಿ ಗಿಂತ ಜಾಸ್ತಿ ಇರಬೇಕು. ಹಾಗೆ ಟು ಸ್ವಿಚ್ ವಿ ನಾಟ್ ಫ್ರಮ್ ಮೈನಸ್ ವಿ ಸ್ಯಾಚುರೇಷನ್ ಟು ಪ್ಲಸ್ ವಿ ಸ್ಯಾಚುರೇಷನ್, ವಿ ನಾಟ್ ಹ್ಯಾಸ್ ಟು ಬಿ ಸ್ಲೈಟ್ಲಿ ಮೋರ್ ನೆಗೆಟಿವ್ ದ್ಯಾನ್ ಯಾವುದು, ವಿ ಎಲ್ ಟಿ. ಸೊ ವಿ ಎಲ್ ಟಿ ಗಿಂತ ಸ್ಲೈಟ್ಲಿ ಮೋರ್ ನೆಗೆಟಿವ್, ಯಾಕೆಂದ್ರೆ -1 -2 ಅಂತ ತಗೊಂಡ್ರಿ ಅಂತ ಹೇಳಿದ್ರೆ ನೆಗೆಟಿವ್ -2 ಜಾಸ್ತಿ, ನೆಗೆಟಿವ್ -1 ಕಡಿಮೆ. ಸೊ ಆ ರೀತಿ ಅರ್ಥ ಮಾಡ್ಕೊಂತ ಹೋಗ್ಬೇಕು. therefore ಪ್ಲಸ್ ವಿ ಸ್ಯಾಚುರೇಷನ್ ಇಂದ ಮೈನಸ್ ವಿ ಸ್ಯಾಚುರೇಷನ್ ಡ್ರಿಫ್ಟ್ ಆಗಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಸ್ಲೈಟ್ಲಿ ಮೋರ್ ದ್ಯಾನ್ ವಿ ಯು ಟಿ. ಹಂಗೆ ಟು ಸ್ವಿಚ್ ವಿ ನಾಟ್ ಫ್ರಮ್ ಎಲ್ಲಿಂದ ಎಲ್ಲಿಗೆ, ಮೈನಸ್ ವಿ ಸ್ಯಾಚುರೇಷನ್ ಟು ಪ್ಲಸ್ ವಿ ಸ್ಯಾಚುರೇಷನ್, ಇಟ್ ಹ್ಯಾಸ್ ಟು ಬಿ ಸ್ಲೈಟ್ಲಿ ಮೋರ್ ದ್ಯಾನ್ ಯಾವುದು, ನೆಗೆಟಿವ್ ವಿ ಎಲ್ ಟಿ ಅಂತ ಅನ್ಕೊಂತ ಹೋಗ್ಬೇಕು. ಸೊ ಸ್ಮಿತ್ ಟ್ರಿಗರ್ ಅಪ್ಲಿಕೇಶನ್ಸ್ ಆಫ್ ಕಂಪರೇಟರ್ ನಲ್ಲಿ ಎಕ್ಸ್ಪ್ರೆಷನ್ ಗೆ 3 ಮಾರ್ಕ್ಸ್ ಗೆ ಕೇಳ್ತಾ ಹೋಗ್ಬೋದು. ಸೊ ಸ್ಮಿತ್ ಟ್ರಿಗರ್ ನ ಮೇನ್ ಉಪಯೋಗಿಸುವಂತ ಉದ್ದೇಶ ಏನು, ನಾಯ್ಸ್ ನ ಎಲಿಮಿನೇಟ್ ಮಾಡ್ಕೊಳೋದಕ್ಕೆ ಉಪಯೋಗಿಸ್ತಾ ಹೋಗ್ತೀವಿ ನಾವು. ಸೊ ಯಾವ ರೀತಿ ನಾಯ್ಸ್ ಎಲಿಮಿನೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ನಾಯ್ಸ್ ಇನ್ಪುಟ್ ಅಲ್ಲಿ ಬಂದ್ರು ಔಟ್ಪುಟ್ ಸ್ಯಾಚುರೇಷನ್ ಡ್ರಿವನ್ ಆಗ್ತಾ ಹೋಗುತ್ತೆ. ಸೊ ಈ ನಾಯ್ಸ್ ಸಿಗ್ನಲ್ಸ್ ನ ಇನ್ಪುಟ್ ಅಲ್ಲಿ ಚೇಂಜಸ್ ನ ತಡೆಗಟ್ಟಲಿಕ್ಕೆ ಏನ್ ಮಾಡ್ತೀವಿ ನಾವು, ಪಾಸಿಟಿವ್ ಫೀಡ್ಬ್ಯಾಕ್ ನ ಅಡಾಪ್ಟ್ ಮಾಡ್ಕೊಂತ ಹೋಗ್ತೀವಿ. ಸೊ ಪಾಸಿಟಿವ್ ಫೀಡ್ಬ್ಯಾಕ್ ಅಡಾಪ್ಟ್ ಮಾಡ್ಕೊಂಡು ಬರುವಂತ ಸರ್ಕ್ಯೂಟ್ ನ ವಿ ವಿಲ್ ಕಾಲ್ ದಟ್ ಒನ್ ಆಸ್ ಎ ಸ್ಮಿತ್ ಟ್ರಿಗರ್ ಅಂತ ಅನ್ಕೊಂತ ಹೋಗ್ಬೇಕು. ಸೊ ಇದು ಆಟೋಮೆಟಿಕ್ ಆಗಿ ನನಗೆ ಚೇಂಜಸ್ ಆಗ್ತಾ ಹೋಗುತ್ತೆ, ಪ್ಲಸ್ ವಿ ಸ್ಯಾಚುರೇಷನ್ ಟು ಮೈನಸ್ ವಿ ಸ್ಯಾಚುರೇಷನ್. ಓಕೆ, ಥ್ಯಾಂಕ್ ಯು.